ವಿಜಯನಗರದ ಸಾಮ್ರಾಟ ಶ್ರೀ ಕೃಷ್ಣದೇವರಾಯ. ಅವನ ರಾಜಧಾನಿ ಪ್ರಸಿದ್ಧ ಹಂಪೆ. ಜಗತ್ತನ್ನೇ ಕಣ್ಣು ಕುಕ್ಕುವ ರಾಜ್ಯವದು. ಆ ರಾಜ್ಯದಲ್ಲಿ ತಿಮ್ಮರಸು ಎಂಬ ಮಂತ್ರಿ ಇದ್ದ. ಅವನು ಬುದ್ಧಿವಂತಿಕೆಗೂ ಮುಂದಾಲೋಚನೆಗೂ ಹೆಸರಾಗಿದ್ದ. ಶ್ರೀಕೃಷ್ಣದೇವರಾಯ ಆತನನ್ನು ಅಪ್ಪಾಜಿ ಎಂದು ಪ್ರೀತಿಯಿಂದ ಕರೆದು ಗೌರವಿಸುತ್ತಿದ್ದ. ಅಪ್ಪಾಜಿ ಕೀರ್ತಿ ಎಲ್ಲ ಕಡೆಗೂ ಹಬ್ಬಿತ್ತು. ಅದು ಕಳಿಂಗರಾಜನ ಕಿವಿಗೂ ಬಿತ್ತು. ಅವನಿಗೆ ಅಪ್ಪಾಜಿಯ ಚತುರತೆಯನ್ನು ಪರೀಕ್ಷಿಸುವ ಬಯಕೆ ಉಂಟಾಯಿತು. ವಿಜಯನಗರದ ಅರಸನಿಗೆ ಕಳಿಂಗರಾಜ ಮನವಿ ಕಳುಹಿಸಿದ. ನಿಮ್ಮ ರಾಜ್ಯದಲ್ಲಿ ಸುಂದರವಾದ ಗುಲಾಬಿ ಹೂಗಳು ಬೆಳೆಯುವವು. ಅವು ನಮ್ಮ ರಾಣಿಯ ಮನಸ್ಸನ್ನು ಆಕರ್ಷಿಸಿವೆ. ಒಂದಿಷ್ಟು ತಾಜಾ ಗುಲಾಬಿ ಹೂಗಳನ್ನು ಕಳುಹಿಸಿ ಕೊಡಿ ಎಂದು ವಿನಂತಿಸಿದ. ಅದನ್ನು ಓದಿ ಕೃಷ್ಣದೇವರಾಯನಿಗೆ ಅಚ್ಚರಿಯೂ ಚಿಂತೆಯೂ ಆಯಿತು. ಅಲ್ಲಿಗೆ ನಡೆದುಕೊಂಡು ಹೋದರೆ ಸುಮಾರು 3 ತಿಂಗಳ ಪ್ರಯಾಣ. ಕಳುಹಿಸಿದರೆ ಹೂಗಳು ಬಾಡಿ ಹೋಗುವು. ತಾಜಾ ಹೂಗಳನ್ನು ಕಳುಹಿಸುವುದೆಂತು ಎಂದು ಯೋಚಿಸತೊಡಗಿದ. ಈ ಸಮಸ್ಯೆಯನ್ನು ರಾಜ ಎಲ್ಲರಿಗೂ ವಿವರಿಸಿದ. ಯಾರಿಗೂ ಉಪಾಯ ಹೊಳೆಯಲಿಲ್ಲ. ದಿಕ್ಕು ತೋರದಾಗಿ ಕಳವಳಗೊಂಡರು. ಅಪ್ಪಾಜಿ ಸಮಸ್ಯೆಗೆ ದಾರಿ ಹುಡುಕಿದ. ಒಂದು ಗಾಡಿಯನ್ನು ತರಿಸಿದ. ಅದಕ್ಕೆ ಫಲವತ್ತಾದ ಮಣ್ಣು ಮತ್ತು ಗೊಬ್ಬರ ತುಂಬಿಸಿದ. ಗುಲಾಬಿ ಸಸಿಗಳನ್ನು ನೆಡೆಸಿದ. ನೀರು ಹನಿಸಿದ. ಅಪ್ಪಾಜಿ ಮತ್ತು ರಾಜಭಟರೊಂದಿಗೆ ಗಾಡಿ ಕಳಿಂಗಕ್ಕೆ ಹೊರಟಿತು. ದಾರಿಯಲ್ಲಿ ನೀರನ್ನು ಹಾಕುತ್ತಾ ಸಸಿಗಳನ್ನು ಪೋಷಿಸಿದ. 3 ತಿಂಗಳ ನಂತರ ಗಾಡಿ ಕಳಿಂಗ ರಾಜ್ಯವನ್ನು ತಲುಪಿತು. ಗಾಡಿಯ ತುಂಬ ಗುಲಾಬಿ ಹೂಗಳು ಅರಳಿ ನಿಂತಿದ್ದವು. ಸೌಂದರ್ಯ ರಾಶಿಯೇ ಮೈದುಂಬಿತ್ತು. ಅದನ್ನು ಕಂಡ ಕಳಿಂಗರಾಜನಿಗೆ ಅಪಾರ ಸಂತೋಷವಾಯಿತು. ಅಪ್ಪಾಜಿಯ ಚತುರತೆಯನ್ನು ಮೆಚ್ಚಿದ. ಮನಸಾರೆ ಹೊಗಳಿ ಸನ್ಮಾನಿಸಿದ.